ಹಲೋ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ನಾನು ನಿಮ್ಮ ಕವಿತಾ ಪ್ರೀತಮ್. ನಮ್ಮದು ಮಲೆನಾಡಿನ ಸಿರಿ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ದೀಪಾವಳಿ ಅಮಾವಾಸ್ಯೆ ದಿನ. ಅಮಾವಾಸ್ಯೆ ದಿನ ನಾವು ಗಾಡಿ ಪೂಜೆ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗೆಯೇ ಭಟ್ರು ಬಂದಿದ್ದಾರೆ, ಪೂಜೆ ಮಾಡೋಕ್ಕೆ ಎಲ್ಲ ರೆಡಿ ಮಾಡಿಟ್ಟಿದ್ವಿ. ಅವರು ಬಂದುಬಿಟ್ಟು ಪೂಜೆ ಎಲ್ಲ ಮಾಡ್ತಾಯಿದ್ದಾರೆ. ನಾವು ಯಾವಾಗಲೂ ವರ್ಷದಡ್ಕ ದಿನ ಪೂಜೆ ನಾವೇ ಮಾಡ್ಕೋತಾ ಇದ್ವಿ. ಆದರೆ ಈ ಸಲ ಅಮಾವಾಸ್ಯೆ ದಿನ ಭಟ್ರನ್ನ ಕರೆಸ್ಬಿಟ್ಟು ಪೂಜೆ ಮಾಡೋಣ ಅಂಥೇಳಿ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಹಾಗಾಗಿ ಭಟ್ರನ್ನ ಕರೆಸಿದ್ದೀವಿ. ಯಾರಿಗೂ ಏನು ಹೇಳಿಲ್ಲ, ಒಂದೆರಡು ಜನಕ್ಕಷ್ಟೇ ಹೇಳಿದ್ವಿ. ಹತ್ರದವರಿಗೆ ಫ್ರೆಂಡ್ಸು ಒಂದೆರಡು ಜನ ಬಂದಿದ್ದಾರೆ ಅಷ್ಟೇ. ನನ್ನ ಮಕ್ಕಳು ಸೈಕಲ್ ಕೂಡ ಇಟ್ಟಿದ್ದೀವಿ. ಚಿಕ್ಕವನಿಗೆ ನಿನ್ನೆ ತಾನೇ ಹೊಸ ಸೈಕಲ್ ತೊಗೊಂಡು ಬಂದಿದ್ದೀವಿ. ಅದನ್ನು ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀವಿ. ಹೊಸ ಸೈಕಲ್ಗೆ ಭಟ್ರಿಂದನೇ ಮೊದಲು ಪೂಜೆ ಆಗ್ತಾಯಿದೆ. ಹಾಗೆಯೇ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಲೆನಾಡಿನ ಸಿರಿ ಚಾನಲ್ಗೆ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ ನಮಗೆ ಪ್ರೋತ್ಸಾಹನ ನೀಡಿ ಅಂತ ಕೇಳ್ಕೊತೀನಿ. ಭಟ್ರದ್ದು ಪೂಜೆ ಆಗ್ತಾಯಿದೆ. ದೀಪಾವಳಿ ಹಬ್ಬ ಅಂದ್ರೇ ಎಲ್ರಿಗೂ ಒಂಥರ ಖುಷಿ, ಸಂಭ್ರಮ. ಯಾಕಂದರೆ ನಾವು 4 ದಿನಗಳ ಹಬ್ಬ ಮಾಡ್ತೀವಿ. ಒಂದು ವಾರನೇ ಆಗೋಗುತ್ತೆ ಮಧ್ಯ ಗ್ಯಾಪು ಸಿಕ್ಬಿಟ್ಟು. ಮೊದಲಿಗೆ ನಾವು ಬೂರೆ ಹಬ್ಬ ಮಾಡ್ತೀವಿ. ಆಮೇಲೆ ಮಾರನೇ ದಿನ ಅಮಾವಾಸ್ಯೆ. ಆಮೇಲೆ ಮಾರನೇ ದಿನ ಪಾಡ್ಯದ ಹಬ್ಬ. ಅದರ ನೆಕ್ಸ್ಟ್ ಒಂದಿನ ಗ್ಯಾಪ್ ಇರುತ್ತೆ. ಆಮೇಲೆ ಮಾರನೇ ದಿನ ವರ್ಷದಡ್ಕ ಅಂತ ಹಬ್ಬ ಮಾಡ್ತೀವಿ. ಅದು ದೇವರಿಗೆಲ್ಲ ಎಡೆ ಹಾಕಿಬಿಟ್ಟು ಮಾಡ್ತೀವಿ. ಅದು ಸ್ವಲ್ಪ ನಮಗೆ ದೊಡ್ಡ ಹಬ್ಬನೇ. ಸುಮಾರು ಹೊತ್ತಾಗ್ಬಿಡುತ್ತೆ ಎಲ್ಲವಕ್ಕೂ ಎಡೆ ಮಾಡಿ ಪೂಜೆ ಮಾಡಿ ಅಂದ್ಕೊಂಡು ಆಮೇಲೆ ನಾವು ಊಟ ಮಾಡೋ ಅಷ್ಟರಲ್ಲಿ ಸುಮಾರು ಲೇಟಾಗಿ ಹೋಗ್ಬಿಡುತ್ತೆ. ಕುಂಬಳಕಾಯಿ ನಮ್ಮ ಮನೇಲಿ ಇರಲಿಲ್ಲ, ಅದನ್ನು ಬೇರೆಯವ್ರ ಮನೆಯಿಂದ ತೊಗೊಂಡು ಬಂದಿರೋದು ದುಡ್ಡು ಕೊಟ್ಟು. ಭಟ್ರು ಪೂಜೆ ಮಾಡ್ತಾಯಿದ್ದಾರೆ. ಎಲ್ಲ ಗಾಡಿಗಳಿಗೂ ಹೋಗ್ಬಿಟ್ಟು ಪೂಜೆ ಮಾಡ್ತಿದ್ದಾರೆ. ನಮ್ಮದು ಕಾರು, ಟ್ಯಾಕ್ಟ್ರಿ, ಟಿಲ್ಲರ್, ಬೈಕು ಮತ್ತು 2 ಸೈಕಲ್ ಇದೆ. ಭಟ್ರು ತುಂಬ ಅರ್ಜೆಂಟ್ ಮಾಡ್ತಿದ್ದಾರೆ. ಯಾಕಂದರೆ ಇವತ್ತು ಅವ್ರಿಗೆ ತುಂಬ ಪೂಜೆಗಳಿರುತ್ತೆ. ಅವರು ಎಲ್ಲರ ಮನೆಗೂ ಪೂಜೆಗೆ ಹೋಗಬೇಕಲ್ವ, ಹಾಗಾಗಿ ಅವರಿಗೂ ಟೈಮ್ ಆಗುತ್ತೆ. ಅವ್ರಿಗೆ ಫೋನ್ಗಳು ಬರ್ತಾ ಇದೆ ನೋಡಿ, ಅಲ್ಲಿ ಫೋನಲ್ಲಿ ಮಾತಾಡ್ತಾ ಇದ್ದಾರೆ. ಕುಂಬಳಕಾಯಿ ಸುಲಿತಾ ಇರೋದು, ಎಲ್ಲದಕ್ಕೂ ಸೇರಿ ಸುಲಿದು ಆಮೇಲೆ ಹೊಡೀರಿ ಅಂತ ಹೇಳ್ತಿದ್ದಾರೆ ನೋಡಿ. ನಾವು ಫೋಟೋಸ್ ಆಮೇಲೆ ತಕ್ಕೊಂಡಿರೋದು. ಫೋಟೋಸ್ ಎಲ್ಲ ನೆನಪಿರಲಿ ಅಂತ ತಕ್ಕೊಂಡಿದ್ದೀವಿ. ಗಾಡಿ ಪೂಜೆ ಆಗಿರೋದಲ್ವ, ಹಾಗಾಗಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗೋಣ. ನಮಸ್ಕಾರ.